ಕೆಲ ಶಾಸಕರು ಎಲ್ಲ ಬೇಸರವನ್ನ ಬಿಟ್ಬಿಟ್ಟಿದ್ದಾರೆ. ಇನ್ನೇನಿದ್ರು ನಾಳೆ ನಡೆಯುವಂತ ಸಿಎಲ್ಪಿ ಸಭೆಗೆ ಬರ್ತಾರೆ. ಸಿದ್ದರಾಮಯ್ಯನವರು ಇದಕ್ಕೆಲ್ಲ ಒಂದು ತಾರ್ಕಿಕ ಅಂತ್ಯವನ್ನ ಹಾಡ್ತಾರೆ ಹೀಗಂತ ನಾವು ಅಂದ್ಕೊಂಡಿದ್ವಿ, ನೀವು ಕೂಡ ಅಂದ್ಕೊಂಡಿದ್ದೀರಾ. ಆದ್ರೆ ಕೆಲ ಅತೃಪ್ತ ಶಾಸಕರ ನಡೆ ಇನ್ನೂ ಕೂಡ ಬಹಳ ನಿಗೂಢವಾಗಿದೆ. ಏಕಂತ ಅಂದ್ರೆ ಬೆಂಗಳೂರಿಗೆ ವಾಪಸ್ ಆಗುವ ಬಗ್ಗೆ ಇನ್ನೂ ಕೂಡ ಕೆಲ ಶಾಸಕರು ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ. ಯಾರು ಎಚ್ ನಾಗೇಶ್ರನ್ನ ಸಂಪರ್ಕಿಸಿದ್ದಾರೆ ಕೆಸಿ ವೇಣುಗೋಪಾಲ್ ಅನ್ನೋದು ಗೊತ್ತಾಗ್ತಾ ಇದೆ. ಮುಳಬಾಗಿಲು ಕ್ಷೇತ್ರದ ಪಕ್ಷೇತರ ಶಾಸಕರಾಗಿರುವಂತಹ ಎಚ್ ನಾಗೇಶ್ ಈಗಾಗಲೇ ತಮ್ಮ ಬೆಂಬಲವನ್ನು ವಾಪಸ್ ಪಡೆದುಕೊಳ್ತೀವಿ ಅನ್ನುವಂತ ಸುಳಿವನ್ನ ಕೊಟ್ಟಿದ್ದಾರೆ. ಆದ್ರೆ ಈಗ ನಡೆದಿರುವಂತಹ ಒಂದಷ್ಟು ಬೆಳವಣಿಗೆಯಲ್ಲಿ ಅವರನ್ನ ಮತ್ತೆ ಸೆಳೆಯಲಾಗಿದೆ ಅನ್ನುವಂಥದ್ದು ಕೂಡ ಕೇಳ್ಬರ್ತಾ ಇರುವಂತ ಮಾತು. ಆದ್ರೆ ಪಕ್ಷೇತರ ಶಾಸಕ ನಾಗೇಶ್ ಅವರಿಗೆ ಕಾಂಗ್ರೆಸ್ನಿಂದ ಸಚಿವ ಸ್ಥಾನದ ಆಫರ್ ಅನ್ನ ಕೂಡ ನೀಡಲಾಗಿದೆ ಅನ್ನೋದು ಗೊತ್ತಿರುವಂತಹ ವಿಚಾರಣೆ. ಕೆಸಿ ವೇಣುಗೋಪಾಲ್ ಅವರು, ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರು ಈಗ ಆಲ್ರೆಡಿ ಒಂದು ಸಚಿವ ಸ್ಥಾನದ ಆಫರ್ ಅನ್ನ ಕೊಟ್ಟಿದ್ದಾರಂತೆ. ಆ ಆಫರ್ ಅನ್ನ ಎಚ್ ನಾಗೇಶ್ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ನಾವು ಕೇಳ್ಪಟ್ಟಿದ್ದಂತ ವಿಚಾರ. ಆದ್ರೆ ಶಾಸಕ ಎಚ್ ನಾಗೇಶ್ಗೆ ಬಿಜೆಪಿಯಿಂದನೂ ಕೂಡ ಇನ್ನೂ ಉತ್ತಮ ಆಫರ್ ಇದೆಯಂತೆ. ಉತ್ತಮ ಆಫರ್ ಅನ್ನ ಶಾಸಕ ಎಚ್ ನಾಗೇಶ್ ಪಡೆದುಕೊಂಡಿರುವಂತಹ ಕಾರಣದಿಂದಾಗಿ ಯಾರ ಆಫರ್ಗೆ ಒಪ್ಕೊಳ್ಳೋದು, ಇದೊಂದು ರೀತಿ ಈ ಹಬ್ಬದ ಸಂದರ್ಭದಲ್ಲಿ ಒಂದ್ರ ಮೇಲೆ ಒಂದು ಇನ್ನೊಂದು ಮತ್ತೊಂದು ರೀತಿಯಾದಂತ ಆಫರ್ ಇರ್ತಾವಲ್ಲ, ಕೆಲ ಶಾಸಕರ ಕಥೆ ಹಾಗೆ ಆಗ್ಬಿಟ್ಟಿದೆ. ಡಿಮಾಂಡ್ ನಲ್ಲಿದ್ದಾರೆ. ಹೀಗಾಗಿ ಬೇರೆ ಬೇರೆ ಆಫರ್ಗಳಿರುವಂತ ಕಾರಣದಿಂದಾಗಿ ಯಾರ ಆಫರ್ ಒಪ್ಕೊಳ್ಳೋದು ಅನ್ನುವಂತ ಗೊಂದಲದಲ್ಲಿದ್ದಾರೆ ಅಂತ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ಬಿಜೆಪಿಯಿಂದ ಅವ್ರಿಗೆ ಸಿಕ್ಕಿರುವಂತ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ TV9ಗೆ ಎಚ್ ನಾಗೇಶ್ ಖಚಿತಪಡಿಸಿದ್ದಾರೆ. ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಎಚ್ ನಾಗೇಶ್ ಹೆಣಗಾಡ್ತಾ ಇದ್ದಾರೆ. ಬಿಜೆಪಿಯನ್ನ ಅಪ್ಕೊಳ್ಬೇಕು, ಇಲ್ಲ ಕಾಂಗ್ರೆಸ್ ಜೊತೆಗೆ ಕೈಗೂಡಿಸಬೇಕು. ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ ಪಕ್ಷೇತರ ಶಾಸಕ ಎಚ್ ನಾಗೇಶ್. ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು ಅನ್ನುವಂತ ಗೊಂದಲದಲ್ಲಿ ಈ ಶಾಸಕರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದ್ ರೀತಿ ಇಷ್ಟು ದಿನ ಕೇಳೋರು ಇರ್ಲಿಲ್ಲ, ಬಹಳ ಸಚಿವ ಸ್ಥಾನಕ್ಕೂ ಕೂಡ ಪ್ರಯತ್ನವನ್ನ ಪಟ್ರು, ಆಗ್ಲಿಲ್ಲ. ಬಹುಶಃ ಒಂದಷ್ಟು ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಏನಾದ್ರೂ ಲಾಬಿಯನ್ನ ಮಾಡಿದ್ರು ಅಂತ ಕಾಣಿಸುತ್ತೆ. ನಿರೀಕ್ಷಿತ ಮಟ್ಟದಲ್ಲಿ ಅದಕ್ಕೂ ಕೂಡ ಅವರಿಗೆ ಸಾಧ್ಯ ಆಗಿರ್ಲಿಲ್ಲ. ಅವರ ಮನವಿಗೆ ಆ ಮಟ್ಟದಲ್ಲಿ ಏನ್ ಬೆಂಬಲ ಸಿಕ್ಕಿರ್ಲಿಲ್ಲ ಅನ್ನೋದೆಲ್ಲ ಕೇಳ್ಪಡ್ತಾ ಇದ್ವಿ. ಬಟ್ ಈಗ ಹಾಗಿಲ್ಲ. ನಾಗೇಶ್ ಅವರ ದುನಿಯಾ ಬದಲಾಗಿದೆ. ಎರಡೆರಡು ಕಡೆಯಿಂದ ಬಹಳ ಆಫರ್ ಇದೆ. ಕಾಂಗ್ರೆಸ್ ಕಡೆಯಿಂದನೂ ಬಹಳ ಆಫರ್ ಇದೆ. ಬಿಜೆಪಿಯಿಂದ ಅದಕ್ಕಿಂತ ಉತ್ತಮವಾದಂತ ಆಫರ್ ಇದೆ ಅಂತ ಇನ್ಫ್ಯಾಕ್ಟ್ TV9ಗೆ ಎಚ್ ನಾಗೇಶ್ ಅವರೇ ಸ್ಪಷ್ಟಪಡಿಸಿದ್ದಾರೆ. ಹಾಗಾದ್ರೆ ಅಂತ ಆಫರ್ ಏನು? ಅಕಸ್ಮಾತ್ ಬಿಜೆಪಿ ಸರ್ಕಾರ ರಚನೆ ಆದ್ರೆ ಸಚಿವ ಸ್ಥಾನ ಯಾವ ಮಟ್ಟಿಗಿನ ಸಚಿವ ಸ್ಥಾನ ಸಿಗಬಹುದು? ಅದರ ಜೊತೆಗೆ ಯಾವ ತೆರೆಮರೆಯಲ್ಲಿ ಬಹಳ ದುಡ್ಡು, ಈ ಮುಖಾಂತರ ನಾವೇನು ಮೊನ್ನೆಯಿಂದ ಗಮನಿಸ್ತಾ ಇದೀವಲ್ಲ, 10 ಕೋಟಿ ಅಂತೆ, 50 ಕೋಟಿ ಅಂತೆ, 100 ಕೋಟಿ ಅಂತೆ, ಈ ತರದ್ ಕೋಟಿ ಲೆಕ್ಕಾಚಾರ ಏನಾದ್ರೂ ನಡೆದಿದ್ಯಾ ಎಚ್ ನಾಗೇಶ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊತ್ತಿಲ್ಲ. ಬಟ್ ಬಿಜೆಪಿಯಿಂದ ಬಹಳ ಒಳ್ಳೆ ಆಫರ್ ಇದೆ ಅನ್ನುವಂಥದ್ದು ಇನ್ಫ್ಯಾಕ್ಟ್ ನಾನು ಮೊದಲು ಹೇಳಿದಾಗೆ TV9ಗೆ ಅವರೇ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಯಾರ ಆಫರ್ ಬೆಟರು, ಯಾರ ಆಫರ್ ಒಪ್ಕೊಳ್ಳೋದು, ಈ ತರದ ಗೊಂದಲದಲ್ಲಿ ನಾಗೇಶ್ ಇದಾರಂತೆ. ಆಮೇಲೆ ನೋಡ್ಬೇಕಿದೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ, ಇವರು ಕೂಡ ಮುಂಬೈನಲ್ಲಿದ್ರು, ನಮ್ಗೆ ಗೊತ್ತಿರುವಂತ ವಿಚಾರಣೆ. ಆದ್ರೆ ಇಲ್ಲಿ ತನಕನೂ ಕೂಡ ಅವರು ಬೆಂಗಳೂರಿಗೆ ಬಂದಿದ್ದಾರೋ ಏನೋ ಎತ್ತ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾವುದೇ ರೀತಿಯಾಗಿಯೂ ಗುಟ್ಟು ಬಿಟ್ಕೊಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಹುಶಃ ಕೊನೆ ತನಕನೂ ಕೂಡ ಹಾಗೆ ಸ್ವಲ್ಪ ವೆಯ್ಟ್ ಮಾಡಿಸಿದ್ರೆ, ಅಥವಾ ತಮ್ಮ ನಡೆ ಏನಿದೆ ಏನು ಎತ್ತ ಅನ್ನುವಂಥದ್ರಲ್ಲಿ ಸ್ವಲ್ಪ ನಿಗೂಢತೆಯನ್ನ ಕಾಯ್ದುಕೊಂಡ್ರೆ ಇನ್ನೂ ಒಳ್ಳೆ ಆಫರ್ ಸಿಗ್ಬೋದು ಅನ್ನುವಂಥದ್ದು ಏನಾದರೂ ಎಚ್ ನಾಗೇಶ್ ಅವರ ಅಭಿಪ್ರಾಯನ ಅಥವಾ ಅವರ ಒಂದು ತಂತ್ರನ ಗೊತ್ತಿಲ್ಲ. ಬಹುಶಃ ಬಿಜೆಪಿ ಜೊತೆಗೆ ಹೋಗಬಹುದಾದಂಥ ಶಾಸಕರ ಪಟ್ಟಿ ದಿನೇ ದಿನೇ ಕಡಿಮೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಎಚ್ ನಾಗೇಶ್ ಅವರ ಈ ನಡೆ ಬಹಳ ನಿಗೂಢತೆಯನ್ನ ಕಾಯ್ದುಕೊಳ್ತಾ ಇದೆ. ಅದೇ ಒಂದು ಮಾತಿದೆಯಲ್ಲ, ಪಕ್ಷೇತರ ಶಾಸಕರಾಗಿ ಆಯ್ಕೆ ಆಗೋದು ಬಹಳ ಕಷ್ಟ, ಆಯ್ಕೆ ಆಗ್ಬಿಟ್ರೆ ಜಾಕ್ಪಾಟ್ ಅನ್ನೋ ಮಾತಿರುತ್ತಲ್ಲ. ಅದರಲ್ಲೂ ಇಂತಹ ಸಂದರ್ಭಗಳಲ್ಲಿ ಯಾರಿಗೂ ಕೂಡ ಬಹುಮತ ಸಿಗದೆ ಇರುವಂತಹ ಸಂದರ್ಭದಲ್ಲಿ ಅವರೇ ಡಿಮ್ಯಾಂಡ್ನಲ್ಲಿರುವಂಥ ಶಾಸಕರಾಗ್ತಾರಲ್ವಾ. ಅದಕ್ಕೆಲ್ಲ ಸ್ಪಷ್ಟವಾದಂಥ ಉದಾಹರಣೆ ಅಗೈನ್ ನಮ್ಮ ರಾಜ್ಯದಲ್ಲಿ ಈಗ ಮರುಕಳಿಸ್ತಾ ಇರುವಂಥ ಒಂದಷ್ಟು ಸನ್ನಿವೇಶಗಳ ಹಿಂದೆ ಆ ಥರದ್ದೆಲ್ಲ ಬಹಳ ನೋಡಿದ್ದೀವಿ ನಾವು. ಈಗ ಮತ್ತೆ ಎಚ್ ನಾಗೇಶ್ ಅವರ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ. ಕೋಲಾರದ ಮುಳಬಾಗಿಲಿನ ಶಾಸಕ ಎಚ್ ನಾಗೇಶ್ ಅವರು ಸದ್ಯ ಡಿಮಾಂಡ್ನಲ್ಲಿದ್ದಾರೆ. ಪ್ರಮೋದ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಪ್ರಮೋದ್, ಬಹುಶಃ ಬಿಜೆಪಿ ಇನ್ನ ಬೆಂಬಲಿಸಬಹುದಂತ ಶಾಸಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಸೇಫ್ ಗೇಮ್ ಅಂದ್ರೆ ಕಾಂಗ್ರೆಸ್ ಜೊತೆಗೆ ಈಗ ಮತ್ತೆ ಕೈ ಜೋಡಿಸೋದೇ ಬೆಟರ್ ಅನ್ನುವಂತ ರೀತಿಯಲ್ಲಿ ಕೆಲವರು ಅಂದ್ಕೊಂಡಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ವಿ. ಬಟ್ ನಾಗೇಶ್ ಅವ್ರ ವಿಚಾರ ಏನು ಅಂತ, ಇನ್ನೂ ಅವ್ರು ಯಾವ ರೀತಿ ಅಂತ ಯೋಚನೆಯಲ್ಲಿದ್ದಾರೆ ಪ್ರಮೋದ್?
ಮಾಲ್ತೇಶ್, ಈಗ ನಾಗೇಶ್ ಅಥವಾ ಯಾವುದೇ ಪಕ್ಷೇತರ ಶಾಸಕ, ಪ್ರಮುಖವಾಗಿ ನಾಗೇಶ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಖಂಡಿತವಾಗ್ಲೂ ಗೊಂದಲದಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗುತ್ತೆ. ಯಾಕಂದ್ರೆ ಏನು ಮಾಡಬೇಕು ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಾಗ್ತಲ್ಲ. ಒಂದ್ ಕಡೆ ಬಿಜೆಪಿ ಅವ್ರ ಜೊತೆ ಇರೋದಕ್ಕೆ ಆಸಕ್ತಿ ಖಂಡಿತವಾಗ್ಲೂ ಇಲ್ಲ. ಅದ್ರ ಜೊತೆಗೆ ಕಾಂಗ್ರೆಸ್ನ ಏನ್ ನಾಯಕರು ಭರವಸೆ ಕೊಡ್ತಾ ಇದಾರೆ, ಅದು ಕೂಡ ಸಂಪೂರ್ಣವಾಗಿ ಆ ಭರವಸೆ ಮೇಲೆ ಇವರಿಗೆ ಭರವಸೆ ಇಲ್ಲ. ಹೀಗಾಗಿ ಮುಂದೇನ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಾಗಿಲ್ಲ. ನಾವು ಕೂಡ ಸಂಪರ್ಕ ಮಾಡಿದೀವಿ, ಪ್ರಮುಖವಾಗಿ ನಾಗೇಶ್ ಅವ್ರ ಜೊತೆ ಸಂಪರ್ಕ ಬೆಳೆಸಂತ ಸಂದರ್ಭದಲ್ಲಿ ಅವ್ರು ಹೇಳಿದಂತ ಮಾತು, ನನಗೆ ಕಾಂಗ್ರೆಸ್ ನಾಯಕರು ಪದೇ ಪದೇ ಕರೆಯನ್ನ ಮಾಡ್ತಿದ್ದಾರೆ. ಅದು ಡಿ ಕೆ ಶಿವಕುಮಾರ್ ಇರ್ಬೋದು, ಬೇರೆ ಇರ್ಬೋದು, ಇನ್ನೋರು ಇರ್ಬೋದು, ಅವರೆರಡು ಕೂಡ ಕರೆ ಮಾಡಿದ್ದಾರೆ, ನಾನು ಸ್ವೀಕರಿಸಿಲ್ಲ. ಆದ್ರೆ ವೇಣುಗೋಪಾಲ್ ಅವ್ರ ಮೂಲಕ ಒಂದು ಕರೆ ಬಂದಿತ್ತು, ಅದನ್ನ ನಾನು ಮಾತಾಡಿದೀನಿ. ವೇಣುಗೋಪಾಲ್ ಅವ್ರ ಜೊತೆ ಮಾತಾಡಿ ನನಗೆ ಕೆಲವೊಂದಿಷ್ಟು ಅಶ್ಯೂರೆನ್ಸ್ ಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ಕೂಡ ಇದೇ ವೇಳೆ ಟಿವಿ9 ಜೊತೆ ಮಾತನಾಡ್ತಾ ಅವರು ಕೂಡ ಹೇಳಿದ್ದಾರೆ. ಅಲ್ಲದೆ ಅಶ್ಯೂರೆನ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಮಂತ್ರಿಗಿರಿಗೆ ಸಂಬಂಧಪಟ್ಟಂತೆ ಏನಾದ್ರು ಮಾತುಕತೆ ಆಗಿದೆಯಾ, ಮಂತ್ರಿಗಿರಿ ಕೊಡ್ತೀವಿ ಅಂತ ಈಗಾಗಲೇ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ, ಇದಕ್ಕೆ ಏನ್ ಹೇಳ್ತೀರಾ ಅನ್ನುವಂತ ಪ್ರಶ್ನೆಗೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾನು ಚಿಂತನೆಯನ್ನ ಮಾಡಿದ್ದೀನಿ, ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ, ಆದ್ರೆ ಯಾವುದೇ ನಿರ್ಧಾರವನ್ನ ಸದ್ಯಕ್ಕಿಂತೂ ಮಾಡಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರಿಗೆ ಯಾವಾಗ ವಾಪಸ್ ಆಗ್ತೀರಾ ಅಂತ ಅನ್ನುವಂತ ಪ್ರಶ್ನೆಗಳಿಗೆ ಸದ್ಯಕ್ಕೆ ಅದೇ ಸಸ್ಪೆನ್ಸ್ ಆಗಿದೆ. ಯಾವುದೇ ಉತ್ತರ ಕೊಡೋದಕ್ಕೆ ಅದು ಯಾವಾಗ ಬರ್ತೀನಿ ಅನ್ನುವಂತ ಪ್ರಶ್ನೆ ಏನಿದೆ ಅದೇ ತುಂಬಾ ಕಷ್ಟ ಸಾಧ್ಯ, ಉತ್ತರ ಕೊಡೋದಕ್ಕೆ ಕಷ್ಟವಾಗಿರುವಂತಹ ಪ್ರಶ್ನೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಈ ಒಂದು ವಿಚಾರ ಏನಿದೆ ಅಂದ್ರೆ ಅವ್ರಿಗೆ ಬರ್ಬೇಕೋ ಬಿಡ್ಬೇಕೋ ಏನ್ ಮಾಡ್ಬೇಕು ಅನ್ನೋ ಬಗ್ಗೆ ತಕ್ಕ ಮಟ್ಟಿಗೆ ಗೊಂದಲ ಅಂತೂ ಖಂಡಿತ ಇದೆ. ಸದ್ಯಕ್ಕೆ ಈ ಸಸ್ಪೆನ್ಸ್ ಏನಿದೆ, ಸೀಕ್ರೆಟ್ ಏನಿದೆ, ಇನ್ನೂ ಇದೇ ರೀತಿ ಮೇಂಟೈನ್ ಆಗ್ತಾ ಹೋಗ್ಲಿ ಅನ್ನುವಂಥದ್ದಷ್ಟೇ ಸದ್ಯದ ಅವರ ನಿರೀಕ್ಷೆ. ಮುಂದೆ ಏನಾಗುತ್ತೆ ಅನ್ನುವಂತ ಸ್ಪಷ್ಟತೆ ಕೂಡ ಅವರಲ್ಲಿ ಇಲ್ಲದೆ ಇರೋದು ಸದ್ಯಕ್ಕಂತೂ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಮಾಲ್ತೇಶ್. ಓಕೆ ಪ್ರಮೋದ್, ಅಂದ್ರೆ ಇದು ಎಚ್ ನಾಗೇಶ್ ಅವರ ವಿಚಾರವಾಗಿ ಆಗಿರ್ಬೋದು, ಇನ್ನೂ ಕೆಲ ಶಾಸಕರಿಗೆ ಯಾರಿಗೀಗ ಮಂತ್ರಿ ಸ್ಥಾನವನ್ನ ಆಫರ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೆಲ್ಲ ಮಾತಿದೆಯಲ್ಲ ಪ್ರಮೋದ್, ಅಂತ ಶಾಸಕರಾಗಿರ್ಬೋದು, ಅಂದ್ರೆ ಯಾವ ರೀತಿ ಅಂತ ಗ್ಯಾರಂಟಿಯ ನಿರೀಕ್ಷೆಯಲ್ಲಿದ್ದಾರೆ ಅಂತ ಹೇಳಿ, ಬರೀ ಬಾಯಿ ಮಾತಲ್ಲಿ ಹೇಳಿ ಆಮೇಲೆ ಕೈ ಕೊಟ್ಬಿಟ್ರೆ ಇಲ್ಲೂ ಇಲ್ಲ ಅಲ್ಲೂ ಇಲ್ದಂಗೆ ಆಗ್ಬಿಡ್ತೀವಿ ಅನ್ನೋ ಭಯ ಸಹಜವಾಗಿದೆ. ಏನ್ ಗ್ಯಾರಂಟಿಯ ಲೆಕ್ಕಾಚಾರದಲ್ಲಿದ್ದಾರೆ ಇವರು ಪ್ರಮೋದ್? ಆ ಥರದ್ದು ಏನಾದ್ರೂ ಅವರ ಲೆಕ್ಕಾಚಾರಗಳು ಏನು ಅನ್ನುವಂಥದ್ದು ಏನಾದ್ರೂ ಗೊತ್ತಾಯ್ತಾ ಅವ್ರ ಮಾತಲ್ಲಿ ಪ್ರಮೋದ್? ಈಗ ಇರುವಂತ ವಿಚಾರವನ್ನ ಒಂದು ಸ್ಪಷ್ಟತೆ ಗೊತ್ತಾಗ್ತಾ ಇಲ್ಲ. ಈಗ ಕಾಂಗ್ರೆಸ್ ಪಕ್ಷ ಏನೋ ಹೇಳ್ತಾ ಇದೆ, ಅದು ಈ ಮಾತುಗಳಷ್ಟೇ ಆಗಿದೆ ಬಿಟ್ರೆ ಏನಾಗಿದೆ, ಯಾವ ರೀತಿಯಂತ ಮಾತುಗಳಾಗಿದೆ, ಜೊತೆಗೆ ಹೇಗೆ ಅಕಾಮಿಡೇಟ್ ಮಾಡ್ತಾರೆ ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ಯಾರಿಗೂ ಕೂಡ ಚಿತ್ರಣ ಇಲ್ಲ. ಅಥವಾ ಕಾಂಗ್ರೆಸ್ ಹಿರಿಯ ನಾಯಕರ ಬಳಿ ಮಾತ್ರ ಕೆಲವೊಂದಿಷ್ಟು ಚರ್ಚೆ ಆಗಿದೆ ಬಿಟ್ರೆ ಅದನ್ನ ಹೊರತಾಗಿ ಯಾರಿಗೂ ಕೂಡ ಚರ್ಚೆ ಆಗಿಲ್ಲ. ಹೀಗಾಗಿ ಇದ್ರ ಬಗ್ಗೆ ಯಾವುದೇ MLA-ಗಳಿರ್ಬೋದು, ಪ್ರಮುಖವಾಗಿ ಅತೃಪ್ತ ಶಾಸಕರಿಗೆ ಸಾಕಷ್ಟು ಗೊಂದಲ ಇದೆ. ಇನ್ನು ವೇಣುಗೋಪಾಲ್ ಜೊತೆ ಮಾತನಾಡಿದೀನಿ ಅಂತ ಹೇಳ್ತಿದ್ದಾರೆ, ಆದ್ರೆ ವೇಣುಗೋಪಾಲ್ ಯಾವ್ಯಾವ ಅಶ್ಯೂರೆನ್ಸ್ ಅನ್ನ ಕೊಟ್ಟಿದ್ದಾರೆ, ಏನೇನು ಭರವಸೆನ ಕೊಟ್ಟಿದ್ದಾರೆ, ಇದು ನಾಗೇಶ್ ಮತ್ತು ಅವರಿಬ್ಬರ ನಡುವೆ ಇಷ್ಟೇ ಗೊತ್ತಿರುವಂತ ವಿಚಾರ. ಅದನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ನಾಗೇಶ್ ಡೇಟ್ ಅನ್ನ ಹಾಕಿದ್ದಾರೆ. ಹೀಗಾಗಿ ಮುಂದೆ ಏನ್ ಮಾಡ್ತೀನಿ ಅನ್ನೋದನ್ನು ಕೂಡ ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಬೆಂಗಳೂರಿಗೆ ಬರ್ತೀರಾ ಅಥವಾ ನಿಮ್ ಜೊತೆ ಎಷ್ಟು ಜನ ಇದ್ದಾರೆ, ಯಾವ್ದಕ್ಕೆ ಬರ್ತೀರಾ, ಸದ್ಯಕ್ಕೆ ಅದನ್ನ ಯಾವ್ದಕ್ಕೂ ಕೂಡ ಉತ್ತರ ಕೊಡುವಂತ ಸ್ಥಿತಿ ನಾನಿಲ್ಲ. ಉತ್ತರ ಕೊಡೋದಕ್ಕೆ ಕಷ್ಟವಾಗಿರುವಂತಹ ಪ್ರಶ್ನೆಗಳು ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಒಂದಂತೂ ಸತ್ಯ, ಕಾಂಗ್ರೆಸ್ ಪಕ್ಷ ಭರವಸೆನ ಏನೋ ಕೊಡ್ತಾ ಇದೆ, ಅದಕ್ಕೆ ಅವ್ರಿಗೆ ಆಸೆ ಕೂಡ ಇದೆ. ಅಂದ್ರೆ ಪಕ್ಷೇತರ ಶಾಸಕರಿಗೆ ಅಥವಾ ಅತೃಪ್ತ ಶಾಸಕರಿಗೆ ಮಂತ್ರಿ ಮಾಡ್ತೀವಿ ಬನ್ನಿ ಅಂತ ಹೇಳಿದಾಗ ಖಂಡಿತವಾಗ್ಲೂ ಮಂತ್ರಿ ಸ್ಥಾನದ ಮೇಲೆ ಆಸೆ ಅಂತೂ ಇದ್ದೇ ಇದೆ. ಆದ್ರೆ ಅದನ್ನ ಸಂಪೂರ್ಣವಾಗಿ ನಂಬುವಂತ ಸ್ಥಿತಿಯಲ್ಲಿ ಅವರಿಲ್ಲ. ಹೀಗಾಗಿ ಈ ಒಂದು ಡೆಡ್ ಟಾಕ್ ಏನಿದೆ ಅದು ಮುಂದೆ ಯಾವ ರೀತಿ ತಿರುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ. ಮಾಲ್ತೇಶ್. ಓಕೆ ಥ್ಯಾಂಕ್ ಯು ಪ್ರಮೋದ್.